ಮತ್ತೊಂದು ಅಂತ ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ಅರಾಜಕತೆಯನ್ನ ಸೃಷ್ಟಿಸಲು ನಡೆದಿದ್ದ ಮಹಾ ಷಡ್ಯಂತ್ರ. ನೇಪಾಳ ಬಾಂಗ್ಲಾದೇಶ ಮಾದರಿಯಲ್ಲಿ ಗಲಭೆಗೆ ಸಂಚು, ನೀಟ್ ವಿರೋಧಿ ಪ್ರತಿಭಟನೆ ಹೆಸರಿನಲ್ಲಿ ಮಹಾ ಮಸಲತ್ತಿನ ನೆರಳು. ಪೊಲೀಸರ ತನಿಖೆ ವೇಳೆ ಹಲವು ಆಘಾತಕಾರಿ ಅಂಶ ಬಯಲಾಗ್ತಾ ಇದೆ. ಗಲಭೆ ವೇಳೆ ಪರಸ್ಪರ ಸಂಪರ್ಕದಲ್ಲಿರುವಂತಹ ಅತ್ಯಾಧುನಿಕ ಆಪ್, ಆ ಆಪ್ ಅನ್ನ ಬಳಕೆ ಮಾಡಲಾಗ್ತಾ ಇದೆ. ಇಂಟರ್ನೆಟ್ ಸೇವೆ ಇಲ್ಲದಿದ್ರೂ ಕೂಡ ಪರಸ್ಪರ ಮೆಸೇಜಿಂಗ್, ಬ್ಲೂಟೂತ್ ನೆಟ್ವರ್ಕ್ ಅನ್ನು ಬಳಸಿ ಪರಸ್ಪರ ಸಂಪರ್ಕ. ಇದು ಬಿಟ್ ಚಾಟ್, ಬ್ರಿಡ್ಜ್ ಫೈನ್ ಅಂತಹ ಆಪ್ ಅನ್ನ ಬಳಸಿ ಪರಸ್ಪರ ಸಂಪರ್ಕ. ತನಿಖೆ ವೇಳೆ ಬಯಲಾಗಿದೆ ಮಹಾ ಮಸಲತ್ತಿನ ಅಸಲಿ ಕಹಾನಿ. ನೋಡಿ, ಇಂಟರ್ನೆಟ್ ಅನ್ನ ಸ್ಥಗಿತಗೊಳಿಸಲಾಗಿದೆ, ಕಂಪ್ಲೀಟ್ ಆಗಿ ತೆಗೆದುಹಾಕಲಾಗಿದೆ. ಆ ಸಂದರ್ಭದಲ್ಲಿ ಇವರು ಆಪ್ ಅನ್ನ ಬಳಸಿ, ಬ್ಲೂಟೂತ್ ಆಪ್ ಅದನ್ನ ಬಳಸಿ ಒಬ್ಬರಿಗೊಬ್ರು ಸಂಪರ್ಕ. ಪ್ಲಾನ್ ಯಾವ ರೀತಿಯಾಗಿ ಮಾಡಬೇಕು, ಎಲ್ಲಿ ಕಲ್ಲು ಹೊಡಿಬೇಕು, ಯಾರು ಬರ್ತಾರೆ, ಯಾರು ಬುರುಡೆ ಓಪನ್ ಮಾಡಬೇಕು. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಆ ರೌಡಿಸಂ ಕ್ರೌರ್ಯ ಇದರಲ್ಲಿ ಕಂಡು ಬರ್ತಾ ಇದೆ. ಮಾರ್ಕ್ ಮಾಡಿ ತೋರಿಸ್ತಾ ಇದ್ವಲ್ಲ ನಾವು, ಅದೇ ನೋಡಿ ಒಬ್ಬ ಅಧಿಕಾರಿನ ಯಾವ ರೀತಿಯಾಗಿ ಅಟ್ಟಾಡ್ಸ್ಕೊಂಡು ಹೊಡಿತಾ ಇದ್ದಾರಂತ. ಹಾಗಾದ್ರೆ ಇನ್ನೊಂದು ವಿಂಡೋದಲ್ಲಿ ನೀವು ನೋಡ್ತಾ ಇರಬಹುದು, ಇನ್ನೊಂದು ಕಡೆಯಲ್ಲಿ ಪೊಲೀಸರ ಮೇಲೆ ದೊಣ್ಣೆ, ಈಟಿ, ಮಚ್ಚು, ತಲವಾರು. ವಿದ್ಯಾರ್ಥಿಗಳು ಅಂದ್ರೆ ಹೆಸರಿಗೆ ಮಾತ್ರ ವಿದ್ಯಾರ್ಥಿಗಳು, ಇವರ ಮುಖವಾಡ ಒಂದೊಂದೇ ಕಳಚಿ ಬೀಳ್ತಾ ಇದೆ. ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ರು. ಹೌದು, ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಮಾಡ್ತಾ ಇದ್ರೆ ಶಾಂತಿಯುತ ಅಂತ. ಇದೇನಾ ಶಾಂತಿ? ಅರಾಜಕತೆ ಸೃಷ್ಟಿಯಾಗ್ತಾ ಇದೆ. ಒಂದೊಳ್ಳೆ ಪ್ರಜಾಪ್ರಭುತ್ವ ರಾಷ್ಟ್ರ ರೀ ನಮ್ದು, ಅದನ್ನ ಹಾಳು ಮಾಡಿಕೊಂಡು ಏನ್ ಮಾಡಕ್ ಹೊರಟಿದ್ರು? ಹಾಗಾದ್ರೆ